ತರಂಗ ಓದುದು ಹೇಳಿದ್ರೆ ದೊಡ್ಡ ಮ್ಯಾಗಝಿನ್ ಅಂದರೆ ನನಗೆ ಮೊದಲು ಈ ಕಾಳಿಕಾಂಬೆ ವಿಶ್ವಕರ್ಮ ಹೀಗೆ ದೇವರನ್ನೆಲ್ಲ ಚಿತ್ರ ಬರೆಯುವಂಥದ್ದು ಅಂದರೆ ತುಂಬ ಇಷ್ಟ. ಪೌರಾಣಿಕ ಚಿತ್ರದಲ್ಲಿ ಬರುವಂಥದ್ದು ಮೊದಲು ಭಾವನೆ, ಚಿತ್ರ ಮಾತಾಡಬೇಕು, ಸ್ಟೋರಿ ಹೇಳಬೇಕು, ಚಿತ್ರ ಮಾತಾಡಬೇಕು. ಅದು ನೋಡ್ತಾ ನೋಡ್ತಾ ಆ ಚಿತ್ರ ಅವರ ತಲೆಯಲ್ಲಿ ಅಚ್ಚಾಗಿ ಕೂತ್ಕೊಳ್ಬೇಕು. ಇಲ್ಲಿ ಪಿ ಎನ್ ಆಚಾರ್ಯ ಇದ್ದಾರೆ, ಅವರ ಹತ್ರ ಮಾತಾಡಬೇಕು. ನಾನು ಏನು ಅಂತ ಎನಿಸಿಕೊಂಡಿದ್ದೆ, ಓ ನೀವು ಅಂತ ನನ್ನ ಹತ್ರ ತುಂಬ ಸಲಿಗೆಯಲ್ಲಿ ಮಾತಾಡಿದ. ಮೂಲ ಗ್ರಂಥಕರ್ತನೆ ಆ ಚಿತ್ರ ನೋಡಿ ಅವರಿಗೆ ಖುಷಿಯಾಗಬೇಕಿದ್ರೆ ಅದೇನೋ ಸಮಥಿಂಗ್ ಉಂಟು ಅಂತ ನಾನು ಭಾವಿಸಿಕೊಂಡು, ಅಂದರೆ ಲೇಖನಕ್ಕೂ ಈ ಚಿತ್ರಕ್ಕೂ ಅಲ್ಲಿ ಸಂಬಂಧ ಬೇಕು. ಕೃಷ್ಣನ ಮನೆಗೆ ದೂರ್ವಾಸ ಬಂದಿರುವಂಥ ಒಂದು ಚಿತ್ರ, ಅಂದರೆ ನಾವು ಏನು ಹೇಳಲಿಕ್ಕೆ ಹೋಗ್ತೇವೆ ಅದು ಕಣ್ಣಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಚಿತ್ರ ಮಾಡುವ ಎನಾಟಮಿ ತುಂಬ ಪ್ರಯೋಜನ ಬರ್ತದೆ. ಮನುಷ್ಯನ ಎನಾಟಮಿಯ ಬಗ್ಗೆ ನಾನು ಮಣಿಪಾಲ ಯೂನಿವರ್ಸಿಟಿಯಲ್ಲಿ 42 ವರ್ಷ ಸರ್ವಿಸ್ ಮಾಡಿದೆ. ಅದು ನೀವು ರಿಯಲ್ ನೋಡಿ ಮಾಡಬೇಕು. ರಿಯಲ್ ಎಷ್ಟು ಇದರಲ್ಲಿ ಸುಮಾರು 2300 ಮೇಲೆ ಇದರಲ್ಲಿ ವರ್ಕ್ ಇದೆ. ಈ ಕಾಂಪ್ಲಿಮೆಂಟ್ಸ್ ಕಾಪಿ ಬಂದಾಗ ನನಗೊಂದು ಧೈರ್ಯ ಬಂತು. ಇದರಲ್ಲಿ ಇದು ಚಿಕ್ಕ ಮಕ್ಕಳಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅಷ್ಟು ಭಾರದ ಬುಕ್ಕು. ಈ ಬುಕ್ಕಿನಲ್ಲಿ ಬರೇ ನಾಯಿ ಮತ್ತು ಬೆಕ್ಕಿಗೆ ಸಂಬಂಧಪಟ್ಟ ಚಿತ್ರ ಮಾತ್ರ. ಇವರು ಜಗತ್ತಿನ ಎಲ್ಲ ಆರ್ಟಿಸ್ಟನ್ನು ಕಾಂಟ್ಯಾಕ್ಟ್ ಆಗಿ ಯಾರೊಬ್ಬ ಪುಣ್ಯಾತ್ಮ ಡೆಲ್ಲಿಯಲ್ಲಿ ನಮ್ಮ ಹೆಸರು ಹೇಳಿದ್ರಂತೆ. ಇದು ಜಪಾನ್ ಭಾಷೆ ಮತ್ತು ಚೀನಾ ಭಾಷೆಯಲ್ಲಿ ಕೂಡ ಬುಕ್ ಮಾಡಿದ್ದಾರಂತೆ. ಡಿಸೆಕ್ಷನ್ ಆಫ್ ದಿ ಡಾಗ್ ಅಂತ. ಎಷ್ಟು ತಲೆಮಾರು ತನಕ ಇನ್ನು ಇದ್ದೇನೆ ರೆಫರೆನ್ಸ್ ಇಟ್ಕೊಂಡು ಮಾಡಬೇಕಲ್ಲ. ಹಾಗೆ 5 ಎಪಿಸೋಡ್ 6ನೇದ್ದು ಇನ್ನು ಬರ್ಬೇಕು. ಪುಸ್ತಕಕ್ಕೆ ಕಡಿಮೆ ಅಂದ್ರೆ 1000 ಮೇಲೆ ಬುಕ್ ಮಾಡಿ ಚಿತ್ರ ಮಾಡಿರ್ಬೋದು. ನಿಮ್ಮ ಮನೆಯಲ್ಲಿ ಬರೋ ತರಂಗದಲ್ಲಿ ಯಾವಾಗ ನೋಡ್ತಾ ಇರ್ತೀರಾ ಅವರ ಆ ಚಿತ್ರಗಳು? ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್ಸ್. ನಾವು ಚಿಕ್ಕಂದಿರುವಾಗ ಕತೆ ಪುಸ್ತಕಗಳನ್ನು ಓದುವುದೆಂದರೆ ತುಂಬ ಇಷ್ಟ. ಅದರಲ್ಲೂ ತುಷಾರ, ತರಂಗ ಅಂತ ಪುಸ್ತಕಗಳು ನಮಗೆ ಸಣ್ಣದಿರುವಾಗ ಅಚ್ಚುಮೆಚ್ಚು. ಆ ಪುಸ್ತಕದಲ್ಲಿ ಬರುವ ಕೆಲವು ಕಥೆಯ ಸನ್ನಿವೇಶ ತಕ್ಕಂತೆ ಕೆಲವು ಚಿತ್ರಗಳು ನೋಡಿರ್ಬೋದು. ಸೊ ನಾನು ಎಣಿಸಿದ್ದು ಯಾರು ಮಾಡುತ್ತಿದ್ದಾರಂತ. ಸೊ ಮತ್ತೆ ಮತ್ತೆ ತಿಳಿದು ಬಂತು ಅದನ್ನು ಮಾಡುವುದು ನಮ್ಮ ಉಡುಪಿಯ ಪ್ರಸಿದ್ಧ ಕಲಾವಿದರಾದ ಶ್ರೀ ಪಿ ಎನ್ ಆಚಾರ್ಯ ಸರ್ ಅವರು. ಸೊ ಇವತ್ತು ಬನ್ನಿ ನಾವು ಅವರ ಹತ್ರ ತರಂಗದಲ್ಲಿ ಮಾಡಿದ ಚಿತ್ರಗಳು ಮತ್ತು ಕೆಲವು ಮನುಷ್ಯನ ಮತ್ತು ಪ್ರಾಣಿಗಳ ಅಂಗಾಂಗ ರಚನೆ ಅದರ ಚಿತ್ರಗಳನ್ನು ಅವರು ಮಾಡುತ್ತಿದ್ದರು. ಅಮೆರಿಕದ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಪುಸ್ತಕ ರಿಲೀಸ್ ಆಗಿತ್ತು. ಸೊ ಆ ಪುಸ್ತಕಕ್ಕೆ ಎಲ್ಲ ಎಷ್ಟು ಮನುಷ್ಯನ ಅಂಗಾಂಗಗಳಿವೆ, ಪ್ರಾಣಿಯ ಕೆಲವು ಅಂಗಾಂಗಗಳ ಬಗ್ಗೆ ಡೀಟೇಲ್ ಆಗಿ ಅವರ ಚಿತ್ರ ಆ ಪುಸ್ತಕದಲ್ಲಿ ಮಾಡಿದ್ದಾರೆ. ಸೊ ಇವತ್ತು ಬನ್ನಿ ನಾವು ಆ ಪುಸ್ತಕ ಮತ್ತು ತರಂಗಕ್ಕೆ ಮಾಡುತ್ತಿದ್ರು ಅವರ ಚಿತ್ರದ ಬಗ್ಗೆ ಮಾತಾಡುವ. ವೀಕ್ಷಕರೇ, ನಮ್ಮೊಂದಿಗೆ ಪುನಃ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪಿ ಎನ್ ಆಚಾರ್ಯ ಸರ್ ಬಂದಿದ್ದಾರೆ. ಸಣ್ಣದಿಂದ ಓದಿರ್ಬೋದು ಒಂದು ತರಂಗ ಪುಸ್ತಕ. ತರಂಗದಲ್ಲಿ ಬರುವ ಎಲ್ಲ ಆರ್ಟ್ ವರ್ಕ್ ಸರ್ ಇವರೇ ಮಾಡಿದ್ದು. ಸೊ ತರಂಗದಲ್ಲಿರೋ ಒಂದು ಸ್ಟೋರಿ ಇರ್ತದೆ, ಆ ಸ್ಟೋರಿ ಬೋರ್ಡಿಗೆ ಒಂದು ಆರ್ಟ್ ರೆಡಿ ಮಾಡಬೇಕಾಗ್ತದೆ. ಅಂಥ ಕೆಲಸವನ್ನು ಇವರು ಮಾಡ್ತಿದ್ರು. ಸೊ ಇವತ್ತು ಬನ್ನಿ ಆ ಆರ್ಟ್ ಬಗ್ಗೆ ಒಂದು ಮಾತಾಡುವ. ಮತ್ತು ಇವರೊಂದು ಈ ಮನುಷ್ಯನ ಮತ್ತು ಪ್ರಾಣಿಗಳ ಎನಟಮಿ ಅಂದರೆ ಅದರ ಹೇಗಿರ್ತದೆ, ಸೊ ಬೋನ್ ಹೇಗಿರ್ತದೆ, ಒಳಗೆ ಹೇಗಿರ್ತದೆ, ಸೊ ಅದರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವರ್ಕ್ ಮಾಡಿದ್ದಾರೆ. ಅದನ್ನು ಕೆಲವು ಬುಕ್ಸ್ ಎಲ್ಲ ಉಂಟು. ಸೊ ಅದರ ಬಗ್ಗೆ ಒಂದು ವಿಶೇಷವಾದ ಒಂದು ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಸೊ ಅವರು ಪುನೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸರ್. ನಮಸ್ತೆ. ನಾನು ಸಣ್ಣದಿಂದ ಒಂದು ತರಂಗ ಅಂದರೆ ನಮಗೆ ಆಗ ಇರುವ ತರಂಗ ಅಂದರೆ ದೊಡ್ಡ ವಿಷಯ. ಅಂದರೆ ತರಂಗ ಓದುದು ಹೇಳಿದರೆ ದೊಡ್ಡ ಮ್ಯಾಗ್ಝಿನ್. ಸೊ ತರಂಗದಲ್ಲಿ ಆಗ ಸಣ್ಣದಿರುವ ನಾನು ತುಂಬ ಆರ್ಟ್ ವರ್ಕ್ ನೋಡ್ತಿದ್ದೆ. ಮತ್ತೆ ಗೊತ್ತಾಯ್ತು ಅದೆಲ್ಲ ನೀವೇ ಮಾಡ್ತಿದ್ರಿ ಅಂತ. ಸೊ ನಂಗೆ ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಆಗ ಸಣ್ಣದಿಂದ ನೋಡಿದ ಆರ್ಟನ್ನು ಸೊ ಇವತ್ತು ನಾವು ಆ ತರಂಗದ ಬಗ್ಗೆ ಒಂದು ಆರ್ಟ್ ಬಗ್ಗೆ ಒಂದು ಡೀಟೇಲ್ ಆದ ಒಂದು ವಿಡಿಯೋ ಮಾಡ್ತಿದ್ದೇವೆ. ನೀವು ಅಂದರೆ ತರಂಗಕ್ಕೆ ಆದ ಆರ್ಟ್ ಬಗ್ಗೆ ನೀವೊಂದು ಹೇಗೆ ಇದ್ದಾದ್ರಿ ಅಂತ. ಅಂದರೆ ನನಗೆ ಮೊದಲು ಈ ಕಾಳಿಕಾಂಬೆ ವಿಶ್ವಕರ್ಮ ಹೀಗೆ ದೇವರನ್ನೆಲ್ಲ ಚಿತ್ರ ಬರೆಯುವಂಥದ್ದು ಅಂದರೆ ತುಂಬ ಇಷ್ಟ. ಅದು ಕೂಡ ನಾನು ಅದರ ಶಾಸ್ತ್ರೋಕ್ತವಾಗಿ ಬರೆಯುವುದಂದರೆ ನನಗೆ ತುಂಬ ಆಸಕ್ತಿ. ಯಾಕಂದರೆ ನಾವೀಗ ಯಾವುದೇ ಒಂದು ಚಿತ್ರ ಬರೆಯುವಾಗ ಅದು ನಮ್ಮ ಸಂಸ್ಕೃತಿಯ ಒಂದು ಮೆಸೇಜ್ ಅದು. ಸೊ ಅದನ್ನು ನೋಡಿದ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಅದು ರಾಮ ಅಂದರೆ ಅದು ಹೀಗೆ ಅಂದರೆ ಅವರ ತಲೆಯಲ್ಲಿ ಅಚ್ಚಾಗಿರ್ತದೆ. ಕೃಷ್ಣ ಹೀಗೆ ಭೀಮ, ಅರ್ಜುನ ಹೀಗೆಲ್ಲ ಒಂದು ಅಚ್ಚಾಗಿರ್ತದೆ. ಹಾಗಾಗಿ ನಾವು ಯಾವುದೇ ಒಂದು ಚಿತ್ರವನ್ನು ಡ್ರಾ ಮಾಡುವಾಗ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಮತ್ತು ಏನು ಕೆಲವು ಗ್ರಂಥಗಳ ಮೂಲಕ ನಾವು ಅದನ್ನು ರೆಫರೆನ್ಸ್ ತಗೊಳ್ಬೇಕಾಗ್ತದೆ. ಈ ಪೌರಾಣಿಕ ಚಿತ್ರದಲ್ಲಿ ಬರುವಂಥದ್ದು ಮೊದಲು ಭಾವನೆ. ಆ ಭಾವನೆ ಇಲ್ಲ ಅಲ್ಲಿ ಏನು ಕೆಲಸ ನಡೆಯುವುದಿಲ್ಲ. ಮತ್ತೆ ಲಾಲಿತ್ಯ, ಸುಮ್ಮನೆ ಒಂದು ಕೈ ಹೀಗೆ ಇಟ್ಟರೆ ಅದು ಮರ ಕಟ್ಟಿದಾಗ ಆಯ್ತು, ಅದೇನೇ ಫ್ರೀ ಆಗಿ ಇಟ್ಟಾಗ ಅದು ಒಂದು ನಮ್ಮ. ಸೊ ಇಂಥ ವಿಚಾರವನ್ನು ನಾವು ಮೊದಲು ಸ್ಟಡಿ ಮಾಡಬೇಕು. ಚಿತ್ರ ಮಾತಾಡಬೇಕು, ಸ್ಟೋರಿ ಹೇಳಬೇಕು, ಚಿತ್ರ ಮಾತಾಡಬೇಕು. ಮತ್ತು
ಅದು ನೋಡ್ತಾ ನೋಡ್ತಾ ಆ ಚಿತ್ರ ಅವರ ತಲೆಯಲ್ಲಿ ಅಚ್ಚಾಗಿ ಕೂತ್ಕೊಳ್ಬೇಕು. ಅದಕ್ಕೆ ನಾನು ಏನು ಮಾಡ್ತೇನೆ ಅಂತೇಳಿದರೆ ಆ ಚಿತ್ರದಲ್ಲಿ ಮ್ಯಾಕ್ಸಿಮಮ್ ಒಂದು ಲಾಲಿತ್ಯವನ್ನು ತುಂಬಿಸಲಿಕ್ಕೆ ಟ್ರೈ ಮಾಡ್ತೇನೆ ಒಂದು. ಮತ್ತು ಈ ದೇವರಾಗಲಿ ಯಾರೇ ಒಂದು ಅದು ಆ ಮುಗ್ಧತೆ ಅದರಲ್ಲಿ ಕೆಲಸ ಮಾಡ್ತದೆ ಕೆಲಸ. ಮತ್ತು ಈ ತರಂಗ ತುಷಾರ ಇತ್ಯಾದಿ ಮ್ಯಾಗ್ಝಿನ್ಗೆ ಕೆಲಸ ಮಾಡುವಾಗ ಈ ತರಂಗದ ಸಂಧ್ಯಾ ಪೈ ಅವರು ನನ್ನನ್ನು ಕರೆದದ್ದು. ಹೀಗೆ ಅದು ನನ್ನ ದೇವರದ್ದೇ ಒಂದಷ್ಟು ಕೆಲಸ ಮಾಡಿ ಅವರ ಗಮನಕ್ಕೆ ಬಂತು. ಆಮೇಲೆ ಪೌರಾಣಿಕ ಚಿತ್ರಕ್ಕೆ ಮುಖ್ಯವಾಗಿ ನಮ್ಮ ಧಾರವಾಡದ ಪ್ರೊಫೆಸರ್ ನಾರಾಯಣಾಚಾರ್ಯ, ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯ. ನಾನು ಈ ಧಾರವಾಡದ ನಾರಾಯಣಾಚಾರ್ಯದ್ದು ಕೆಲಸ ಮಾಡ್ತಾ ಇರುವಾಗ ಅವರು ಯಾವುದೋ ಒಂದು ಪ್ರೋಗ್ರಾಮ್ಗೆ ಮಂಗಳೂರಿಗೆ ಬಂದಾಗ ಅವರು ಕೇಳಿದ್ರಂತೆ ಆಯೋಜಕರ ಹತ್ರ, ಇಲ್ಲಿ ಪಿ ಎನ್ ಆಚಾರ್ಯ ಇದ್ದಾರೆ, ಅವರ ಹತ್ರ ಒಂದು ಮಾತಾಡಬೇಕು ಅಂತ. ನನಗೆ ಯಾಕೊಂದು ಭಯವೂ ಬಂತು, ಭಕ್ತಿಯೂ ಬಂತು. ಸರಿ ನಾನು ಬರ್ತೇನೆ ಸರ್ ಅಂತ ಹೋದಾಗ ಹುಡುಗ ನಾನು ಏನೋ ಅಂತ ಎನಿಸಿಕೊಂಡಿದ್ದೆ, ನೀವು ಅಂತ ನನ್ನ ಹತ್ರ ತುಂಬ ಸಲಿಗೆಯಲ್ಲಿ ಮಾತಾಡಿದ್ದು, ತುಂಬ ಖುಷಿ ಆಯಿತು. ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದರು. ಮತ್ತು ಹುಬ್ಬಳ್ಳಿಗೆ ಬಂದು ನಮ್ಮಲ್ಲಿ ಬನ್ನಿ ಅಂತ ಕೂಡ ಹೇಳಿದರು. ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆ ಮೂಲ ಗ್ರಂಥಕರ್ತನೆ ಆ ಚಿತ್ರ ನೋಡಿ ಅವರಿಗೆ ಖುಷಿಯಾಗಬೇಕಿದ್ರೆ ಅದೇನೋ ಸಮಥಿಂಗ್ ಉಂಟು ಅಂತ ನಾನು ಭಾವಿಸಿಕೊಂಡೆ. ಮತ್ತು ಇಂಥ ಚಿತ್ರ ಎಲ್ಲ ಮಾಡುವಾಗ, ಇಂಥ ಚಿತ್ರ ಇದು ಈಗ ತರಂಗಕ್ಕೆ ಮಾಡಿದ ಕೆಲವು ಚಿತ್ರಗಳು, ಇಂಥ ಚಿತ್ರ ಎಲ್ಲ ಮಾಡುವಾಗ ಇದರಲ್ಲಿ ನಾವು ಕೆಲವು ವಿಚಾರವನ್ನು ಗಮನಿಸಬೇಕಾಗ್ತದೆ. ಒಂದು, ಮೂಲ ಸಾಹಿತ್ಯ ಅಂದರೆ ಲೇಖನಕ್ಕೂ ಈ ಚಿತ್ರಕ್ಕೂ ಅಲ್ಲಿ ಸಂಬಂಧ ಬೇಕು. ಲೇಖನವೇ ಒಂದು ಬೇರೆ, ಚಿತ್ರವೇ ಒಂದು ಬೇರೆ ಆದರೆ ಅದು ಅಷ್ಟು ಕೆಲಸ ಮಾಡುವುದಿಲ್ಲ. ಇಲ್ಲಿ ಕೂಡ ಹಾಗೆ, ಇಲ್ಲಿ ನಾವು ತುಂಬ ಸ್ಪೇಸ್ ಇಡ್ತೇವೆ. ಯಾಕಂತೇಳಿದರೆ ಅಲ್ಲಿ ಲೇಖನ ಬರ್ತದೆ. ಕೆಲವು ಸಲ ಈ ಚಿತ್ರ 2 ಪೇಜಿಗೆ ಸ್ಪ್ರೆಡ್ ಔಟ್ ಆಗಿದ್ದರೂ ಕೂಡ ಆ ಮ್ಯಾಟರ್ ಕೂಡ ಇದ್ರ ಜೊತೆಯಲ್ಲಿ ಮರ್ಜಿ ಆಗಿ ಓದುಗನನ್ನು ಅದು ಹಿಡಿದುಕೊಳ್ತದೆ. ಸುಮ್ಮನೆ ಹೀಗೆ ಕಣ್ಣಾಡಿಸಿ ಅದು ಬೇರೆ ಇದು ಬೇರೆ ಅಂತ ಹೇಳಿದ್ರೆ ಅದು ವರ್ಕ್ ಆಗೋದಿಲ್ಲ. ಈ ಥರ ಇಲ್ಲಿ ಕೂಡ ಕೃಷ್ಣನ ಮನೆಗೆ ದೂರ್ವಾಸ ಬಂದಿರುವಂಥ ಒಂದು ಚಿತ್ರ ಇದು. ಕೃಷ್ಣನ ಕೊನೆಯ ದಿನದಲ್ಲಿ ಬರುವಂಥದ್ದು. ಆ ದೂರ್ವಾಸನ ಸಿಟ್ಟನ್ನು ನಾವು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಕಥೆ ಉದ್ದ ಆಗುತ್ತೆ. ಇಂಥದ್ದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಯೂ ಸ್ಪೇಸ್ ಬರ್ತದೆ, ಇಲ್ಲಿಯೂ ಮ್ಯಾಟ್ರಿ, ಇದೆಲ್ಲ ಟೋಟಲ್ ಬರುವಾಗ, ಇದು 2 ಪೇಜಿನಲ್ಲಿ ಬರುವಾಗ ಓದುಗರಿಗೆ ಅದು ಹಿಡ್ಕೊಳ್ತದೆ. ಓದುಗರನ್ನು ಅದು ತನ್ನ ಕಂಟ್ರೋಲ್ಗೆ ತಗೊಳ್ತದೆ. ಇಲ್ಲಿ ಲೇಖಕರದ್ದು ಅದೇ ಏನು, ಪ್ರಕಾಶಕರದ್ದು ಅದೇ, ನಮ್ಮದು ಕೂಡ ಅದೇ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನು ಹೇಳಲಿಕ್ಕೆ ಹೋಗ್ತೇವೆ ಅದು ವರ್ಕೌಟ್ ಆಗುತ್ತೆ. ಆ ಥರ ಮಾಡಿದ ಕೆಲವು ಚಿತ್ರಗಳು. ಇಲ್ಲಿ ಕೂಡ ಹಾಗೆ, ಇದು ದ್ರೌಪದಿಗೆ ಮದುವೆ ಆಗಿ ಪಾಂಡವರ ಗುಡಿಸಲಿಗೆ ಕರ್ಕೊಂಡು ಬರುವಂಥ ಒಂದು ಚಿತ್ರ. ಇದು ಕೂಡ ತರಂಗದಲ್ಲಿ ಬರುವಂಥದ್ದು. ಇದು ಬನ್ನಂಜೆ ಗೋವಿಂದಾಚಾರ್ಯ, ಆಮೇಲೆ ನಾರಾಯಣಾಚಾರ್ಯ, ಇಂಥದ್ದು ಸುಮಾರು ಕೆಲಸ ನಾವು ಮಾಡಿದ್ದೇವೆ. ಇದರಲ್ಲಿ ನಾವು ಮುಖ್ಯವಾಗಿ ಇದು ಅಲಂಕಾರಿಕವಾಗಿ ಮಾಡಿದರೆ ಮಾತ್ರ ನಮ್ಮ ಓದುಗರನ್ನು ಅದು ಆಕರ್ಷಣೆ ಮಾಡ್ತದೆ. ಈಗಿನ ಹಾಗೆ ಕೆಲವು ಲೇಟೆಸ್ಟ್ ಏನು ಅಬ್ಸ್ಟ್ರಾಕ್ಟಿಗೆ ಮಾಡಿದರೆ ಅದು ವರ್ಕ್ ಆಗೋದಿಲ್ಲ. ಆ ಥರ ಹಾಗೆ ಇದು ಕೂಡ ಕೃಷ್ಣನಿಗೆ ಸಂಬಂಧಪಟ್ಟಿರುವಂಥದ್ದು. ಹೀಗೆ ಇದು ಕೂಡ ಎಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿರುವಂಥದ್ದು. ಇದರಲ್ಲಿ ಸಹ ಒಳ್ಳೆಯದು ಕಲ್ಲರೆಲ್ಲ. ಹೌದೌದು, ಕೃಷ್ಣ ಮತ್ತು ರಾಧೆ ಒಂದು ಚಿತ್ರಗಳು. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ಮು ಇಂಥ ಚಿತ್ರ ಬರೆಯುವಾಗ ನಾವು ಕಣ್ಣಿಗೆ ವಿಶೇಷ ಒತ್ತು ಕೊಡಬೇಕಾಗ್ತದೆ. ಅಂದರೆ ನಾವು ಏನು ಹೇಳಲಿಕ್ಕೆ ಹೋಗ್ತೇವೆ ಅದು ಕಣ್ಣಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸಲ ನಾವು ನೋಡ್ತೇನೆ ಎಲ್ಲ ಮಾಡ್ತಾರೆ, ಆ ಕಣ್ಣಿನ ಒಂದು ಸಂಬಂಧ ಕಳ್ಕೊಂಡಾಗ ನಾವು ಏನು ಹೇಳಲಿಕ್ಕೆ ಹೋಗ್ತೇವೆ ಅದಕ್ಕದು ರೀಚ್ ಆದಾಗ ಇರ್ತದೆ. ಹಾಗೆ ಇದು ಕೂಡ ಅದು ಕೊನೆ ಗಳಿಗೆದು. ಇದು ಕೃಷ್ಣ ಒಂದು ಕಡೆ ಸ್ನಾನ ಮಾಡುವಂಥದ್ದು. ಹಾಗೆ ಇದರ ಕೃಷ್ಣ ತುಂಬ ಏಜ್ ಆಗಿದ್ದಾನೆ, ಕೃಷ್ಣ ಹತ್ರ ಏನು ಆಶೀರ್ವಾದ ಕೇಳಲಿಕ್ಕೆ ಬರುವಂಥದ್ದು. ಈ ಥರ ಎಲ್ಲ ನಾವು ಮಾಡಿರುವಂಥದ್ದು. ಹೀಗೆ ಕೃಷ್ಣ ಒಂದು ಕಡೆ ರೆಸ್ಟ್ ತಗೊಳ್ಳುವಂಥದ್ದು ಈ ಥರ. ಹಾಗೆ ಈ ಥರ ನೀವು ಈಗ ತರಂಗದಲ್ಲಿ ವರ್ಕ್ ಮಾಡುವಾಗ ಸೊ ಅವ್ರು ನಿಮಗೆ ಕತೆ ಕೊಟ್ಟಿರ್ತಾರೆ. ಹೌದು. ಸೊ ನೀವು ನಿಮ್ಮ ಪ್ರಕಾರನೇ ಅದನ್ನು ಆ ಇಷ್ಟು ಕಥೆಯಲ್ಲಿ ಮಧ್ಯದಲ್ಲಿ ಇಷ್ಟು ಚಿತ್ರ ಬರಬೇಕಂತ. ಹೌದು, ನಮಗೆ ಮೂಲ ಗ್ರಂಥದ ಇಡೀ
ಗ್ರಂಥವನ್ನು ಒಂದು ಜೆರಾಕ್ಸ್ ಕಾಪಿ ಕೊಡ್ತಾರೆ. ಅದರಲ್ಲಿ ಫಸ್ಟ್ ಎಪಿಸೋಡು ಇಷ್ಟು ಪೇಜಿ, ಹಾಗೆ ಪ್ರತಿ ಒಂದು ಎಪಿಸೋಡ್ನಲ್ಲಿ ಎಷ್ಟು ಬರ್ತದೆ ಅಷ್ಟಕ್ಕೆ ಟಿಕ್ ಮಾಡ್ತಾರೆ. ನಾವು ಅದರ ಮಧ್ಯದಲ್ಲಿ ಬರುವಂಥ ಸಂದರ್ಭವನ್ನು ಸಾಧ್ಯ ಆದಷ್ಟು ರೀತಿಯಲ್ಲಿ ನಾವು ರಮ್ಯವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು. ಮತ್ತು ಈ ಚಿತ್ರ ಮಾಡುವ ಎನಾಟಮಿ ತುಂಬ ಪ್ರಯೋಜನ ಬರ್ತದೆ. ಎನಾಟಮಿ ಕೆಲವರು ಈ ಎನಾಟಮಿ ಗೊತ್ತಿಲ್ಲದೆ ನಾವು ಮಾಡಿದರೆ ಅಷ್ಟು ಸಕ್ಸಸ್ ಆಗೋದಿಲ್ಲ. ಮತ್ತು ಈ ಚಿತ್ರ ಮಾಡುವಾಗ ಸಹ ನಿಮಗೆ ಸಹ ಒಂದು ಮಹಾಭಾರತ ರಾಮಾಯಣ ಅದರ ಬಗ್ಗೆ ಒಂದು ಇತಿಹಾಸ ಗೊತ್ತಿರಬೇಕಂದ್ರೆ ಅಂದರೆ ಯಾಕಂದರೆ ಒಂದು ಚಿತ್ರ ಮಾಡಲಿಕ್ಕೆ ಅಷ್ಟು ಈಸಿ ಇಲ್ಲ, ಅಂದರೆ ಒಂದು ಊಹಿಸಿ ಮಾಡುವ ಚಿತ್ರಗಳು. ಸೊ ಒಂದು ಹಿಂದ್ಗಡೆ ಯಾವ ಬೇಕು ಅಂದರೆ ಮನೆ ಆಗಲಿ ಅದ ಸನ್ನಿವೇಶಕ್ಕೆ ತಕ್ಕಂತೆ ಮಾಡಬೇಕು. ಸೊ ಅಂಥ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗಿದೆ ಇಲ್ಲ? ತುಂಬ ಆಗಿದೆ ಸರ್. ನಾವು ಕಥೆಯನ್ನು ನೋಡ್ತಾ ಇರುವಾಗ ಫಸ್ಟ್ ಎಪಿಸೋಡ್ ಇಲ್ಲಿಗೆ ಮುಗೀತು, ಸೆಕೆಂಡ್ ಮುಗೀತು, ಥರ್ಡ್ ಮುಗೀತು, ಬರುವಾಗ ಬರ್ತಾ ಇರುವಾಗ ನಾವು ಉಪಾಯ ಮಾಡ್ತೇವೆ. ಕೆಲವು ಈವನ್ ಕೃಷ್ಣ ಥ್ರೂ ಔಟ್ ಲೈಫ್ ಬಿದ್ದರೆ ಕೃಷ್ಣನದ ಒಂದು ಕರೆಕ್ಟ್ ಕ್ಯಾರೆಕ್ಟರನ್ನು ನಾವು ನೋಟ್ ಮಾಡಿರ್ತೇವೆ. ಸೆಕೆಂಡ್ ಅದೇ ಸ್ವಲ್ಪ ಡೆವಲಪ್ ಆಗುತ್ತೆ. ಥರ್ಡ್ ಹಾಗೆ ಮಾಡ್ತಾ ಈ ಓಲ್ಡ್ ಏಜ್ಗೆ ಈ ಕೃಷ್ಣನಿಗೆ ಅದಕ್ಕೂ ನಾವು ಟ್ಯಾಲಿ ಬರಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಹಾಗೆ ಪ್ರತಿಯೊಂದು ಭೀಮ ಇರ್ಬೋದು, ಅರ್ಜುನ ಇರ್ಬೋದು, ಯಾರೇ ಇರ್ಬೋದು, ಇಂಥದ್ದನ್ನು ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ. ಸೊ ಅದನ್ನೇ ಒಂದು ಏಜ್ ಬರುವಾಗ ರಿಂಕಲ್ಸ್ ಹೇಗೆ ಚೇಂಜ್ ಆಗ್ತದೆ ಎನ್ನುವುದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ಹಾಗೆ ನನಗೊಂದು ತಮಾಷೆ ನಡೆದೋಯ್ತು. ಒಂದು ರಮ್ಯ ಚಿತ್ರ, ರಸಿಕ ಇರುವಂಥ ಒಂದು ಚಿತ್ರ, ಅದು ಯಾವ ಟೈಮ್ ಅಂತ ನಮಗೆ ಗೊತ್ತಾಗಲಿಲ್ಲ. ಅಂದರೆ ನಾನಿದ್ದವು ಎಪಿಸೋಡ್ನಲ್ಲಿ ಅದು ಪ್ರಸ್ತಾಪ ಎಲ್ಲೂ ಬರೋದಿಲ್ಲ, ಹಿಂದೆಯೇ ಬರೋದು. ಅದು ಕೊನೆಗೆ ನೋಡಿ ಬುಡದಲ್ಲಿ ಸಣ್ಣ ಒಂದು ಲೈನಲ್ಲಿ ಇಂಥ ಸಂದರ್ಭ ಅಂತ ಇತ್ತು, ಅದು ನಾನು ಗಮನಿಸಲಿಲ್ಲ. ಏನಾಯ್ತು ಅಂತ ಹೇಳಿದರೆ, ನಾನು ಭಾರಿ ಚಂದದ ರಾಜಮಹಾರಾಜರದ್ದು ಒಂದು ವೈಭವ ದೊಡ್ಡ ಸಂಗತಿ ಇಲ್ಲ, ನಾನು ಒಳ್ಳೆ ಅರಮನೆಯ ಚಿತ್ರ ಎಲ್ಲ ಮಾಡಿದ್ದೆ. ಬ್ಯಾಕ್ಗ್ರೌಂಡ್ ಒಳ್ಳೆ ಕಂಬ, ಅದು ಇದು ನರ್ತಕ ಮೇಲೆ ಇದೆಲ್ಲ ನಾನು ಮಾಡಿ ಅದು ಪ್ರಿಂಟಿಗೆ ಹೋಗಿತ್ತು. ಪ್ರಿಂಟಿಗೆ ಹೋಗಿ ರಾತ್ರಿ 10 ಗಂಟೆಗೆ ನನಗೆ ಪಕ್ಕ ಗೊತ್ತಾಯಿತು ಅದು ಈ ಸಿಚುವೇಶನ್ ಯಾವಾಗ ಅಂತ. 10 ಗಂಟೆಗೆ, ಅದು 11 ಗಂಟೆಗೆ ಪ್ರಿಂಟಿಗೆ ಹೋಗಬೇಕದು, ಮರುದಿನದು ಪ್ರಿಂಟ್ ಚಾಲಾಗ್ತದೆ. ಕೂಡಲೇ ಗೊತ್ತಾಯಿತು. ಮತ್ತು ಕೂಡಲೇ ನಾನು ಸಂಪಾದಕರಿಗೆ ಕಾಲ್ ಮಾಡಿದೆ, ತಿಲಕನಾಥ್ ಮಂಜೇಶ್ವರ್ ಅಂತ ಅವರ ಹೆಸರು. ಸರ್ ನಿನ್ನೆ ನಾನೀಗ ಅದು ಯಾವ ಟೈಮ್ ಅಂತ ಹೇಳಿದಾಗ ಅದು ರಾತ್ರಿ ಅಂತ ಹೇಳಿದ್ರು. ಶಾಕ್ ಆಯಿತು. ಕೂಡಲೇ ನಾನು ಈಗ ನಿಮ್ಮನ್ನು ನೋಡಬೇಕು, ಚೂರು ಕರೆಕ್ಷನ್ ಉಂಟಂತ ಪುನಃ ಗಾಡಿ ಇಟ್ಕೊಂಡು ಹೋಗಿ ಆ ಚಿತ್ರನ ವಾಪಸ್ ತಂದು ಬರೀ 1 ಗಂಟೆಯಲ್ಲಿ ರಾತ್ರಿ ಸನ್ನಿವೇಶನ ಹಗಲು ಮಾಡಿ ವಾಪಸ್ ಕೊಟ್ಟೆ. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಚಿತ್ರ ಕಾದಂಬರಿ ಕತೆ ಎಷ್ಟು ಕೆಲಸ ಮಾಡ್ತದೆಯೋ ಅಷ್ಟೇ ಚಿತ್ರ ಕೂಡ ಮಾಡ್ತದೆ. ಕಾದಂಬರಿ ಅದೀಗೆ ನೋಡ್ತಾ ಹೋಗ್ಬೋದು, ಅದು ಚಿತ್ರ ಹಾಗಲ್ಲ, ಅದು ಅಚ್ಚಾಗಿ ಉಳಿತದೆ. ಹಾಗಾಗಿ ನಾವು ಯಾವುದೇ ಒಂದು ಇಂಥದ್ದು ಚಿತ್ರ ಬರೆಯುವಾಗ ಮ್ಯಾಕ್ಸಿಮಮ್ ರೆಫರೆನ್ಸ್ ತೆಕ್ಕೊಳ್ತೇನೆ, ಮ್ಯಾಕ್ಸಿಮಮ್ ಕೀ ಸ್ಕೆಚ್ ತೆಕ್ಕೊಳ್ತೇನೆ. ಈ ಒಂದು ಚಿತ್ರ ಅಂದರೆ ಅದೇ ಫೈನಲ್ ಆಗೋದಿಲ್ಲ ನನಗೆ, ಕಡಿಮೆ 4-5 ಮಾಡ್ತೇನೆ. 4-5 ಮಾಡಿ ಅದ್ರಲ್ಲಿ ನನಗೆ ಯಾವುದು ಖುಷಿ ಆಗ್ತದೆ, ಯಾವುದು ಬ್ಯಾಲೆನ್ಸ್ ಆಗಿರ್ಬೋದು, ಯಾವುದು ಕಲರ್ ಟೋನಿಗೆ ಸರಿಯಾಗಿರ್ಬೋದು, ಯಾವುದು ಪೋಸ್ ಒಳ್ಳೆದಿರ್ಬೋದು ಅಂತ ನಾನೊಂದು ಟಿಕ್ ಮಾಡಿ ಅದನ್ನು ಡೆವಲಪ್ ಮಾಡಿ ನಾನು ಕೊಡುವಂಥದ್ದು. ನೀವು ತರಂಗ ನಂತರ ಹೆಚ್ಚಾಗಿ ತರಂಗಕ್ಕೆ ತುಂಬ ಕೆಲಸ ಮಾಡಿದ್ದೀರಿ. ಮತ್ತು ನೀವು ಎನಟಮಿ ಅಂದರೆ ಮನುಷ್ಯನ ಮತ್ತು ಪ್ರಾಣಿಗಳ ಬಗ್ಗೆ ತುಂಬ ಚಿತ್ರ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಮನುಷ್ಯನ ಎನಾಟಮಿಯ ಬಗ್ಗೆ ನಾನು ಮಣಿಪಾಲ ಯೂನಿವರ್ಸಿಟಿಯಲ್ಲಿ 42 ವರ್ಷ ಸರ್ವಿಸ್ ಮಾಡಿದೆ. ಅದೆಲ್ಲ ಕೆಲಸ ಅದೇ, ಮನುಷ್ಯನನ್ನು ಕೊಯ್ದುಕೊಂಡು ಅದನ್ನು ನೋಡಿ ಚಿತ್ರ ಮಾಡುವಂಥ. ಅದು ನೀವು ರಿಯಲ್ ನೋಡಿ ಮಾಡಬೇಕು. ರಿಯಲ್ ಎಷ್ಟೋ ಸಲ ಡಾಕ್ಟರ್ ಪದ್ಮಾರಾವ್ ಇರೋ ಟೈಮ್ನಲ್ಲಿ, ಆಮೇಲೆ ಡಾಕ್ಟರ್ ಭಾಸ್ಕರ್, ಈ ಒಂದು 4 ಸ್ಟ್ಯಾನ್ಲಿ ಇವರೆಲ್ಲ ಇರುವ ಕೆಲವು ಸಂದರ್ಭದಲ್ಲಿ ನಮಗೆ ಥಿಯೇಟರ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು ಕೆಲವು ಪರ್ಟಿಕ್ಯುಲರ್ ಇದನ್ನು. ಆವಾಗ ನಾವು ಅದು ಸುಮಾರು ಬಿಗಿನಿಂಗ್ ಪೀರಿಯಡ್ನಲ್ಲಿ ಸುಮಾರು 10-20 ವರ್ಷದ ಹಿಂದೆ. ಅದು ಈಗ ಎಲ್ಲ ಟೆಕ್ನಾಲಜಿ ಬದಲು ಜಾಸ್ತಿ ಆಗಿ ಅದು ಕಮ್ಮಿ ಆಗಿದೆ. ಒಟ್ಟಿಗೆಲ್ಲ ಬೇರೆಯವ್ರನ್ನ ನಾಟ್ ಅಲೌ ಮಾಡ್ತೇವೆ. ನಾವು ಏನು ಮಾಡ್ತಿದ್ವಿ ಅಂದರೆ, ನಾನು KMCಯಲ್ಲಿ ಫಿಸಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಆವಾಗ ನಮಗೆ ತುಂಬ ಎಂಕರೇಜ್ಮೆಂಟ್ ಕೊಟ್ಟವರು ಎ ಕೃಷ್ಣರಾವು, ಡಾಕ್ಟರ್ PLN ರಾವು, ಆಮೇಲೆ ಡಾಕ್ಟ್ರು ರಾಘವೇಂದ್ರ ರಾವು, ಇವರೆಲ್ಲ ನಮಗೆ ಆರ್ಟ್ನ ಬಗ್ಗೆ ತುಂಬ ಸಪೋರ್ಟ್ ಮಾಡಿದರು. ಸೊ ಅದೇ ಸಂದರ್ಭದಲ್ಲಿ ನನಗೆ ಅಮೇರಿಕದ ಟಫ್ ಯೂನಿವರ್ಸಿಟಿಯಲ್ಲಿ ಒಂದು ಕಾಲ್ ಬಂತು. ಅದು ಪ್ರೊಫೆಸರ್ MSC ಕುಮಾರ್ ಅಂತ. ನನಗೆ ಅಮೇರಿಕದಲ್ಲಿ ಯಾರೂ ಇಲ್ಲ, ನೀವು ಒಂದು ಟರ್ಮಿಗೆ ಅಮೇರಿಕಕ್ಕೆ ಬರಬೇಕು ಅಂತ. ನನಗೆ ಅಂಥ ವಿಷಯ ಗೊತ್ತಿಲ್ಲ. ಮತ್ತು ನಾನು ಹೇಳಿದೆ ನೋಡೋಣ ಅಂತ. ಸೊ ಅಡ್ರೆಸ್ ಕೇಳಿದ್ರು, ಅಡ್ರೆಸ್ ಕೊಟ್ಟೆ. ಒಂದು 10 ದಿನದಲ್ಲಿ ನಮಗೊಂದು ಲೆಟ್ರ್ ಬಂತು, ನೀವು ಹೀಗೆ ನಾಯಿ ಮತ್ತು ಬೆಕ್ಕಿನ ಬಗ್ಗೆ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಉಂಟು, ನೀವು ಬನ್ನಿ ಅಂತ.
ಇದು ನನಗೆ ಯಾರೋ ಒಬ್ಬ ನನ್ನನ್ನು ತಮಾಷೆ ಮಾಡ್ಬೋದು ಅಂತ ನಾನು ಅರ್ಥೈಸಿಕೊಂಡೆ. ಅದನ್ನು ಲೆಟ್ರನ್ನು ನಮ್ಮ ಲೈಬ್ರೇರಿಯನ್ ಅವರಿಗೆ ತೋರಿಸಿದೆ. ಅವರು ಹೇಳಿದರು, ಇಲ್ಲ ಇದು ಒನ್ ಆಫ್ ದಿ ಬೆಸ್ಟ್ ಇದು ಯೂನಿವರ್ಸಿಟಿ, ನೀವು ಹೋಗ್ಬೋದು ಅಂತ. ಆಮೇಲೆ ನಾನು ಅವ್ರಿಗೆ ಹೀಗೆ ನಾವು ಯು ಎಸ್ಗೆಲ್ಲ ಹೋಗೋದು ಪರವಾಗಿಲ್ಲ, ಅದು ಕೆಲಸದ ಮೇಲೆ ಹೋಗುವಾಗ ನಮಗೆ ಸರೌಂಡಿಂಗ್ ಸಪೋರ್ಟ್ ಆಗಬೇಕಲ್ಲ ಅಂತ ನಾನು ಹೇಳಿದೆ, ಇಲ್ಲಿಯೇ ಮಾಡೋದಿದ್ದೆ ಮಾಡೋಣ ಅಂತ ಒಪ್ಪಿಗೆ ಕೊಟ್ಟರು. ಸೊ ನಾವು ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದು ಇದು ಡಾಕ್ಟರ್ MS ಕುಮಾರ ಅಂತ, ಇದರಲ್ಲಿ ಸುಮಾರು 2300 ಮೇಲೆ ಇದರಲ್ಲಿ ವರ್ಕ್ ಇದೆ. ಇದರಲ್ಲಿ ಹೌದು, ಇದರಲ್ಲಿ ಹೆಚ್ಚಿನ ಇದು ಅವರೇ ಕೈಯಾರೆ ಬರೆದಿರುವಂಥದ್ದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಈ ಬುಕ್ಕು ನನಗೆ ಈ ಕಾಂಪ್ಲಿಮೆಂಟ್ಸ್ ಕಾಪಿ ನನ್ನ ಕೈಗೆ ಬರುವವರೆಗೆ ಕೂಡ ನಾನು ಯಾರಿಗೂ ಹೇಳಿದರೂ ಕೂಡ ಅದನ್ನು ಯಾರು ನಂಬಲಿಲ್ಲ. ಎಲ್ಲಿಯೇ ಉಡುಪಿ, ಎಲ್ಲಿಯೇ US, ಇವಾಗ ಒಂಥರ ರೈಲ್ ಬಿಡ್ತಾನೆ ಅಂತ ಅನಿಸುತ್ತೆ. ಈ ಕಾಂಪ್ಲಿಮೆಂಟ್ಸ್ ಕಾಪಿ ಬಂದಾಗ ನನಗೊಂದು ಧೈರ್ಯ ಬಂತು. ಯಾಕಂದರೆ ಇಲ್ಲಿ ನಮ್ಮ ಹೆಸರು ಕೂಡ ಅವರು ಹಾಕಿದ್ದಾರೆ, ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಸೊ ನಾನು ಅವರ ಹೆಸರನ್ನು ತೋರಿಸಿದಾಗ ಓ ಹೌದಲ್ಲ ಅಂತ ಎಲ್ಲರೂ ಒಪ್ಪಿಕೊಂಡ್ರು. ಎಲ್ಲಿಯವರೆಗೆ ಅಂತ ಹೇಳಿದರೆ ನಮ್ಮ ಇಲ್ಲಿಯೇ ಉಂಟು ಒಳಗೆ, ಇಲ್ಲಿ ಕೊಟ್ಟಿದ್ದಾರೆ ಆಯಿತಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ ನಮ್ಮ ಕೆಲವು ಪ್ರೊಫೆಸರ್ಸು ನಿಮ್ಮನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಳ್ಳಿಲ್ಲಲ್ಲ ಎನ್ನುವರೆಗೆ ಅವರ ಮೇಲೆ ಇಂಪ್ರೆಸಿವ್ ಇತ್ತು. ಯಾಕಂದರೆ ಇದರಲ್ಲಿ ಇದು ಚಿಕ್ಕ ಮಕ್ಕಳಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅಷ್ಟು ಭಾರದ ಬುಕ್ಕು. ಇದರಲ್ಲಿ 2300 ಮೇಲೆ ನಾವು ಇಂಥದ್ದು ಚಿತ್ರ ಮಾಡಿದ್ದೇವೆ. ಈ ಬುಕ್ಕಿನಲ್ಲಿ ಬರೇ ನಾಯಿ ಮತ್ತು ಬೆಕ್ಕಿಗೆ ಸಂಬಂಧಪಟ್ಟ ಚಿತ್ರ ಮಾತ್ರ ಹಾಗೆ ಹೀಗೆ ಮಾಡಿದ್ದಾರೆ ಹಾಗೆ. ಆಮೇಲೆ ಅದೇ ಯೂನಿವರ್ಸಿಟಿ, ಟಫ್ ಯೂನಿವರ್ಸಿಟಿಯವರು ಇದೇ ಪ್ರೊಫೆಸರದ್ದು ಬುಕ್ 2ನೇದು ಕ್ಯಾಟ್ ಮತ್ತು ಡಾಗ್ನ ಮೇಲೆ 2nd ಎಡಿಷನಲ್ಲಿ ಇದನ್ನು ಕೂಡ ಅವ್ರು ನಾವೇ ಮಾಡಿದ್ದು. ಆಮೇಲೆ ಇಲ್ಲಿ ಕೂಡ ಹಾಗೆ ಇಲ್ಲಿಯೂ ಕೂಡ ನಮ್ಮ ಹೆಸರು ಮೆನ್ಷನ್ ಮಾಡಿದ್ದಾರೆ, ಅದನ್ನು ನಮಗೆ ಪ್ಲಸ್ ಪಾಯಿಂಟ್. ಇಲ್ಲಿ ಕೂಡ ಸಾಧಾರಣ ಹೆಚ್ಚು ಕಡಿಮೆ ಒಂದು 2500 ಮೇಲೆ ಚಿತ್ರ ಉಂಟು, ನಾಯಿ ಬೆಕ್ಕಿಗೆ ಸಂಬಂಧಪಟ್ಟದ್ದೇ ಚಿತ್ರ. ಈ ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಅಟ್ಲಾಸ್ ಅಂತ ಒಂದು ಬುಕ್ಕನ್ನು ಫಾಲೋ ಮಾಡ್ತದೆ. ಅದು ನೆಟ್ಟರ್ MD ಅಂತ ಒಬ್ಬರು ಭಾರಿ ಇಂಟರ್ನ್ಯಾಷನಲ್ ಫೇಮಸ್ ಆರ್ಟಿಸ್ಟ್. ಸೊ ಅವರು ಫಸ್ಟ್ ಮಾಡಿದ್ದಾರೆ. ನನಗೆ ಇದನ್ನು ಈ ಆಥರ್ ನನಗೆ ಹೇಳೋ ಪ್ರಕಾರ ಇವರು ಜಗತ್ತಿನ ಎಲ್ಲ ಆರ್ಟಿಸ್ಟನ್ನು ಕಾಂಟ್ಯಾಕ್ಟ್ ಆಗಿ ಯಾರೊಬ್ಬ ಪುಣ್ಯಾತ್ಮ ಡೆಲ್ಲಿಯಲ್ಲಿ ನಮ್ಮ ಹೆಸರು ಹೇಳಿದ್ರಂತೆ. ಸೊ ಹಾಗಾಗಿ ನನಗೆ ಕಾಂಟ್ಯಾಕ್ಟ್ ಆಯಿತು. ನನಗೆ ಇದೊಂದು ತುಂಬ ಖುಷಿ ಆಯಿತು. ಯಾಕಂದರೆ ಇಂಥ ಒಂದು ಯೂನಿವರ್ಸಿಟಿಯವರು ನಮ್ಮನ್ನು ಗುರುತಿಸುವುದಂದರೆ ಅದು ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಈಗ ಈ ಬುಕ್ ಆಥರ್ ಹೇಳುವಾಗ ಇದು ಜಪಾನ್ ಭಾಷೆ ಮತ್ತು ಚೀನಾ ಭಾಷೆಯಲ್ಲಿ ಕೂಡ ಇದೇ ಚಿತ್ರವನ್ನು ಯೂಸ್ ಮಾಡಿಕೊಂಡು ಬುಕ್ ಮಾಡಿದ್ದಾರಂತೆ. ಹಾಗೆ ಇಲ್ಲಿ ತುಂಬ ವರ್ಕ್ ಉಂಟು. ಹೌದು, ನಿಮಗೆ ಇದೆಲ್ಲ ಡೀಟೇಲ್ ಆಗಿ ಹೌದು ಮಾಡಿದ್ದೇವೆ. ಆದರೆ ಇದು ಹೇಗೆ ಡೀಟೇಲ್ ಅಂದರೆ ನಿಮಗೆ ಅದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಕಳಿಸ್ತಾರೆ. ಮತ್ತು 70ಯಲ್ಲಿ ನಾನು ಇದರ ಬಗ್ಗೆ ನಾನೊಂದು ಬಾಂಬೆಗೆ ಒಂದು ಮೆಡಿಕಲ್ ಆರ್ಟಿನ ಬಗ್ಗೆ ನಾನು ಹೋದಾಗ, ಮೆಡಿಕಲ್ ಆರ್ಟಿನ ಬಗ್ಗೆ ಒಂದು ಟ್ರೈನಿಂಗ್ ಹೋದಾಗ ಅದು ನನಗೆ ತುಂಬ ಬೆನಿಫಿಟ್ ಆಯಿತು. ಯಾಕಂದರೆ ಆವಾಗ ನಾನು ಕಲಿತದ್ದು ನನಗೆ ಈಗ ಕೊನೆಗಳಿಗೆಯಲ್ಲಿ ತುಂಬ ಪ್ರಯೋಜನಕ್ಕೆ ಬಂತು. ಡಾಕ್ಟರ್ MS ಕುಮಾರ್ ಅವರಿಗೆ ತುಂಬ ಖುಷಿಪಟ್ಟರು. ನಮ್ಮ ಕಲಾಸಿರಿಯಲ್ಲಿ ಮುನ್ನುಡಿ ಕೂಡ ಅವರೇ ಬರೆದಿದ್ದಾರೆ. ಇದರಲ್ಲಿ ಈ ವರ್ಕ್ ಎಲ್ಲ ನಾವು ರಾಟ್ರಿ ಪೆನ್ನಲ್ಲಿ ಮಾಡುವಂಥದ್ದು. ಹೌದು, ಈಗ ಎಲ್ಲ ಏನು ಡ್ರಾಯಿಂಗ್ ಸ್ಕೆಚ್ ಪೆನ್ ಬೇರೆ ಬೇರೆ ನಮೂನೆ ಪೆನ್ನೆಲ್ಲ ಬರ್ತದೆ. ಒಂದು 10 ವರ್ಷದ ಹಿಂದೆ ಇದೆಲ್ಲವನ್ನು ಕೂಡ ನಾವು ರಾಟ್ರಿ ಪೆನ್ನಲ್ಲಿ ಮಾಡಿರುವಂಥದ್ದು. ನಾನೇನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ ರಾಟ್ರಿ ಪೆನ್ ಮತ್ತು ಫ್ಲೆಕ್ಸಿಬಲ್ ಕರ್ವ್ಸ್ ಅಂತ ಒಂದು ಸಿಕ್ತಿತ್ತು ಆವಾಗ, ಅದನ್ನೆಲ್ಲ ನಾವು ಬೇಕಾದ ಲೈನ್ಗೆಲ್ಲ ಯೂಸ್ ಮಾಡಿ ಮಾಡ್ತಿತ್ತು. ಹೌದು. ಮತ್ತು ಇದು ಮೊದಲು ನಾವು ಇಂಡಿಯನ್ ಇಂಕ್ನಲ್ಲಿ ಇಂಡಿಯನ್ ಇಂಕ್ ಮಾಡುವ ಮೊದಲು ಪೆನ್ಸಿಲ್ನಲ್ಲಿ ಔಟ್ಲೈನ್ ಹಾಕಿ ಅವರಿಗೆ ನಾವು ಏಪ್ರಿಲ್ಗೆ ಕಳಿಸಿ ಅದು ಓಕೆ ಆದ ನಂತರ ಇಂಡಿಯನ್ ಇಂಕ್ ಮಾಡುವಂಥದ್ದು. ಇಂಡಿಯನ್ ಇಂಕ್ ಅದು ಕೂಡ ಓಕೆ ಆದ ನಂತರ ನಾವು ಕಲರಿಗೆ ಹೋಗುವಂಥದ್ದು. ಹೌದು, ಒಟ್ಟಿನಲ್ಲಿ 2 ಸಲ ನಾವು ಮೇಲ್ ಮಾಡಬೇಕಾಗ್ತದೆ. ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ಈ ಫ್ಯೂಜಿ ಟ್ರಾನ್ಸ್ಪರೆನ್ಸಿ ಕಲರ್ ಅಂತ ಒಂದು ಟಿಪಿಕಲ್ ಕಲರ್ ಇತ್ತು. ಅಂದರೆ ನಾವು ಈ ಸ್ಲೈಡಿಗೆಲ್ಲ ಯೂಸ್ ಮಾಡುವ ಕಲರ್, ಫೋಟೋ ಸ್ಲೈಡ್ ಮತ್ತು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಕಲರ್ ಮಾಡುವಂಥದ್ದು ಕಲರ್ ಇತ್ತು. ಅದು ಪೇಪರ್ನಲ್ಲಿ ಬರುವಂಥದ್ದು. ಸಣ್ಣ ಒಂದು ಚೂರು ಪೇಪರ್ ವೈಟ್ ಪ್ಲೇಟ್ನ ಅಲ್ಲಿ ಹಾಕಿ ಒಂದು ದೊಡ್ಡ ನೀರು ಹಾಕಿದ್ರೆ ಅದು ಸ್ಪ್ರೆಡ್ ಆಗ್ತದೆ. ಅದು
ಒಂದು ಕಾಲ ಇತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕಲರ್ ಮಾಡಿಕೊಳ್ಳುವಂಥ. ಆವಾಗಲೂ ನಾವು ಬಿಸಿ ಇತ್ತು. ಈ ಮದುವೆಯಲ್ಲಿ ಫ್ರಂಟ್ ಆಲ್ಬಮ್ನ ಫ್ರಂಟಿಗೆ ಕಲರ್ ಫೋಟೋ ಆಗ್ತಿತ್ತು. ಅದು ಮಾಡೋದು ಯಾರು ಇದೇ ಥರ ನಾವು ಮಾಡ್ತೇವೆ. ಈಗ ಅದೆಲ್ಲ ನಮಗೆ ನೋಡಲಿಕ್ಕೂ ಸಿಗೋದಿಲ್ಲ. ಯಾಕಂದರೆ ಆ ಕಾಲ ಒಂದಿತ್ತು. ಹಾಗೆ ಇದೆಲ್ಲ ನಾವು ಹಾಗೆ ಇಂಥದ್ದು ಒಂಟಿಗೆ 5 ವಾಲ್ಯೂಮ್ ಆಲ್ರೆಡಿ ರಿಲೀಸ್ ಆಗಿ ಇದೆ. ಹೌದು, ನನ್ನ 4 ವಾಲ್ಯೂಮ್ ಈಗ ನನ್ನ ಹತ್ರನೇ ಇದೆ, ನನಗೆ ಕೊಟ್ಟಿದ್ದಾರೆ. ಈ ಥರ ಏನಿದ್ರು ನನಗೆ ಇದೊಂದು ನಾನು ಈ ರೀತಿಯಲ್ಲಿ ನನಗೆ ಕೆಲಸವನ್ನು ಸ್ವಲ್ಪ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಯಿತು. ತುಂಬ ಹೆಲ್ಪ್ ಆಯಿತು. ಎಷ್ಟೋ ಜನ ಡಾಕ್ಟರ್ಸ್ ಬರೆದು ಇದರಲ್ಲಿ ಹೇಗೆ ಸಾಧ್ಯ ಏನು ಅಂತ. ಸಾಧ್ಯ ಅಂದರೆ ನಾವು ಒಂದು ಅದೇ ಫೀಲ್ಡ್ನಲ್ಲಿ ಇದ್ದವರು. ಎರಡನೇದು ಅದರ ಅಷ್ಟೇ ಅಲ್ಲ, ಅದರ 10 ಪಟ್ಟು ಇದೆ ಅಂತ ಈ ಬುಕ್ಕಿನಲ್ಲಿ ನಮಗೆ ಗೊತ್ತಾಯಿತು. ಹಾಗೆ ಇದು ಕೂಡ ಸೆಕೆಂಡ್ ಎಡಿಷನ್, ಡಿಸೆಕ್ಷನ್ ಆಫ್ ದಿ ಡಾಗ್ ಅಂತ. ಅದು ಅವರೇ ಬರೆದು ಆತವರು ಬರೆದದ್ದು ಅವರೇ, ಪ್ರೊಫೆಸರ್ MS A ಕುಮಾರ್. ಇಲ್ಲಿ ಕೂಡ ಹೀಗೆ ನಾವು ಮಾಡಿದ್ದು. ಇದು ಸಾಮಾನ್ಯರಿಗೆ ಇದರದ್ದು ವಿಶೇಷ ಅರ್ಥ ಆಗ್ತದಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಮೆಡಿಕಲ್ ಫೀಲ್ಡಿನವರು ಇದನ್ನು ನೋಡಿದರೆ, ಒಬ್ಬರು ಪ್ರೊಫೆಸರ್ ಇದು 1 ವಾರ ಹೊರಗೆಲ್ಲೇ ಇದ್ದರು. ನಮ್ಮ ಸರ್ಜರಿ ಒಬ್ಬರು ಪ್ರೊಫೆಸರ್ ಡಾಕ್ಟರ್ ಸ್ಟ್ಯಾನ್ಲಿ ಅಂತೇಳಿ, ಅವರು 1 ವಾರ ಅವರು ಇದ್ದರು. ಹಾಗೆ ಯಾಕಂದರೆ ಈ ನಮಗೆ ಇದು ಏನು ಅರ್ಥ ಆಗೋದಿಲ್ಲ, ಮತ್ತು ಇದೆಲ್ಲ ಒಳಗಿನ ಅಂಶ ನಮಗೆ ಅರ್ಥ ಆಗೋದಿಲ್ಲ. ಡಾಕ್ಟರ್ಸ್ನವರಿಗೆ ಇದು ಸರಿಯಾಗಿ ಗೊತ್ತಾಗುತ್ತೆ. ಹಾಗೆ ಇದು ಮಾಧ್ಯಮದಲ್ಲಿ ಒಂದ್ಸಲ ಪ್ರಕಟ ಆದಾಗ, ಅದು ಹಿಂದಿಯಲ್ಲಿ ಪ್ರಕಟ ಆದಾಗ, ಸಿಂಡಿಕೇಟ್ ಬ್ಯಾಂಕಿನ ಅವರು MD ಅವರು ನನ್ನನ್ನು ಕರೆದು ಇದರ ಬಗ್ಗೆ ತುಂಬ ಒಂದು ಒಳ್ಳೆ ಮಾತಾಡಿ ಸನ್ಮಾನ ಎಲ್ಲ ಮಾಡಿದರು. ಹಾಗೆ ಮತ್ತು ಇದೆ ಈ ಬರೀ ಈ ನಾಯಿ ಬೆಕ್ಕಿನ ಎನಾಟಮಿ ಪಿಕ್ಚರನ್ನೇ ಅವರು ಸ್ಲೈಡ್ ಶೋ ಎಲ್ಲ ಮಾಡಿ ತುಂಬ ಖುಷಿ ಪಟ್ಟಿದ್ರು. ಹಾಗೆ ತುಂಬ ವರ್ಕ್ ವರ್ಕ್ ಇರ್ತದೆ. ಇದು ತುಂಬ ವರ್ಕ್ ಇರ್ತದೆ. ನಮಗೆ ಈ ನಮೂನೆಯ ವರ್ಕ್ ನೆಟ್ಟರ್ ಎಡಿಷನ್ನಲ್ಲಿ ಅದೇ ನೆಟ್ಟರ್ ಅಟ್ಲಾಸ್ನಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಸಿಗ್ತದೆ, ಮತ್ತೆ ಇಲ್ಲಿ ಸಿಗೋದಿಲ್ಲ. ಹಾಗೆ ಹೇಳಿದ್ರೆ ನೀವು ಮಾಡಿದ ಈ ವರ್ಕ್ ಇನ್ನು ಎಷ್ಟು ತಲೆಮಾರು ತನಕ ಇನ್ನು ಇದ್ದೇನೆ ರೆಫರೆನ್ಸ್ ಇಟ್ಕೊಂಡು ಮಾಡ್ಬೇಕಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಇನ್ ಡೀಟೇಲ್ ಎಲ್ಲ ನೀವು ಸ್ಕೆಚ್ ಮಾಡಿದಿರಿ. ಮತ್ತೆ ಇದರ ಟೈಟ್ಲ್ ಎಲ್ಲ ನಂಗೆ ಗೊತ್ತಿಲ್ಲ, ಇದ್ರ ಹೆಸರೆಲ್ಲ ನಾವು ಮಾಡಲಿಲ್ಲ, ಅಲ್ಲಿ ಬೇರೆ ಆರ್ಟಿಸ್ಟ್ ಇದ್ದಾರೆ. ಅದು ಈಗ ನಾವು ಮಾಡೋದ್ರಲ್ಲಿ ಟೈಟ್ಲ್ ಎಲ್ಲ ನನ್ನ ಮಗ ಗಣೇಶನೇ ಮಾಡ್ತಾನೆ. ಈ ಟೈಟ್ಲ್ ಎಲ್ಲ ಈ ಹೆಸರೆಲ್ಲ ಅವನೇ ಮಾಡ್ತಾನೆ. ಹಾಗೆ ಅಂದರೆ ಅಲ್ಲಿ ಪರ್ಮನೆಂಟ್ ಅದರ ಟೈಟ್ಲ್ ಮಾಡೋ ಆರ್ಟಿಸ್ಟ್ ಬೇರೆ ಕಾರಣದಿಂದ ಅವರು ಊರಿಗೆ ಹೋಗಿದ್ದಾರಂತೆ. ಸೊ ನಮ್ಮ ಹತ್ರ ಕೇಳಿದ್ರು, ನಮ್ಮ ಮಗ ಗಣೇಶ ಅವ ಮಾಡ್ತಾನೆ. ಡೀಟೇಲ್ಸ್ ಬರಿದ್ದಾರೆ ಹಾಗೆ. ಸೊ ಈ ಬುಕ್ ಈಗ ನಿಮಗೆ ಒಂದು 4 ಎಪಿಸೋಡ್ ಬಂತಲ್ಲ? 5 ಎಪಿಸೋಡ್. 5 ಎಪಿಸೋಡ್ ಇನ್ನು 6ನೇದು ಇನ್ನು ಬರ್ಬೇಕಷ್ಟೇ. ಸೊ ನೀವೀಗ ಇದು ಆಕ್ಚುಲಿ ಅಮೆರಿಕಾದವರು? ಹೌದು, ಅಮೆರಿಕದ ಟಫ್ ಯೂನಿವರ್ಸಿಟಿ ಪ್ರೊಫೆಸರ್ MS A ಕುಮಾರ್ ಅಂತ. ಸೊ ಅಲ್ಲಿಂದ ಇದು ಆಗುದು. ನೀವು ಅದರದ್ದು ಆರ್ಟ್ ವರ್ಕ್ ಎಲ್ಲ ನೀವು ಮಾಡುದು ಇಲ್ಲಿಂದ? ಸೊ ಇದು ಬಿಟ್ಟು ಮತ್ತೆ ತರಂಗ ಮತ್ತೆ ಇದು ಬಿಟ್ಟು ಬೇರೆ ಪುಸ್ತಕಕ್ಕೆ ಮಾಡಿದ್ದೀರಾ ನೀವು? ಪುಸ್ತಕಕ್ಕೆ ಕಡಿಮೆ ಅಂದರೆ 1000 ಮೇಲೆ ಬುಕ್ ಮಾಡಿ ಚಿತ್ರ ಮಾಡಿರ್ಬೋದು. ತುಂಬ ಬೇರೆ ಬೇರೆ ಅದಕ್ಕೆ ಮಾಡಿದ್ದೇವೆ. ಆದರೆ ನಾನು ಅದು ಜೆರಾಕ್ಸ್ ಕಾಪಿ ಇಟ್ಕೊಂಡಿದ್ದೇನೆ ಅಷ್ಟೇ. ಮತ್ತೆ ಅಂಥದ್ದು ಸಾವಿರಾರು ಜನ ಮಾಡ್ತಾರೆ, ಅದು ದೊಡ್ಡ ವಿಷಯ ಏನಲ್ಲ. ಈಗ ಇದು ಕೂಡ ಇದು ಇಂಥ ಮಾಡುವವರು ಸ್ವಲ್ಪ ಕಮ್ಮಿ ಇದ್ದದ್ರಿಂದ ಹಾಗೆ ಈಗ ತುಂಬ ಜನ ಮಾಡ್ತಾರೆ. ಹಾಗೆ ಮತ್ತೆ ನಾನು ಒಂದ್ಸಲ ಮಾಡಿದ್ದನ್ನು ಸರಿಯಾಗಿದ್ದಾನೆ ಇಟ್ಟುಕೊಳ್ಳುವುದು ಸ್ವಲ್ಪ ಕಮ್ಮಿ. ಇದೆಲ್ಲ ವೆರಿ ರೇರ್ ರೆಫರೆನ್ಸ್ ಆದ್ರಿಂದ ನಾನು ಇಟ್ಟುಕೊಂಡಿದ್ದೇನೆ. ಹಾಗೆ. ಸೊ ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ಅಂದರೆ ತರಂಗ ಮತ್ತೆ ಒಂದು ನಾಯಿ ಬೆಕ್ಕು, ಅಮೆರಿಕದ ಟಫ್ ಯೂನಿವರ್ಸಿಟಿ. ಸೊ ಅಲ್ಲಿ ಆ ಪುಸ್ತಕಕ್ಕೆ ಸಹ ಇವರ ಒಂದು ವರ್ಕ್ ಮಾಡಿದ್ದಾರೆ. ಒಂದು ಮನುಷ್ಯನ ಒಂದು ಪ್ರಾಣಿಯ ಎನಟಮಿ ವರ್ಕ್ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ, ಅದಕ್ಕೆ ಅಷ್ಟು ಸ್ಟಡಿ ಮಾಡಬೇಕಾಗ್ತದೆ, ಅಷ್ಟು ಡೀಟೇಲ್ ಕಲಿಬೇಕಾಗ್ತದೆ. ಸೊ ಸರ್ ಅವರು ಅದರ ಬಗ್ಗೆ ಅಷ್ಟು ಒಂದು ನಿಪುಣರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಡೀಟೇಲ್ ಆಗಿದ್ದಲ್ಲಿ ಪುಸ್ತಕದಲ್ಲಿ ನೀವು ನೋಡ್ಬೋದು, ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಬರೋ ತರಂಗದಲ್ಲಿ ಯಾವಾಗ ನೋಡ್ತಾ ಇರ್ತೀರ ಅವರ ಆ ಚಿತ್ರಗಳು. ಸೊ ಇವತ್ತು ನಮ್ಮ ಚಾನಲಿಗೆ ಬಂದು ಸೊ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಇನ್ನೂ ಸಹ ನಿಮ್ಮ ಈ ಆರ್ಟ್ ವರ್ಕ್ ಸಹ ಬೆಳೀಲಿ, ಇನ್ನೂ ಸಹ ನೀವು ವರ್ಕ್ ಮಾಡಿ ಅಂತ ನಾವು ಆಶಿಸ್ತೇವೆ. ಸೊ ಮತ್ತು ಸರ್ ಅವರು ಸಹ ತುಂಬ ಆರ್ಟ್ ಮಾಡ್ತಾರೆ, ಮತ್ತು ಅವರ ಆರ್ಟ್ ಸಹ ನೀವು ಪರ್ಚೇಸ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಆದರೆ ಅವ್ರದ್ದು ಒಳ್ಳೊಳ್ಳೆ ಆರ್ಟ್ಗಳಿದೆ. ಅಂದರೆ ಒಳ್ಳೆ ನಿಮ್ಮ ಮನೆಗೆ ಬೇಕಾದ ಇವನ್ ದೇವರಿಗೆ ಸಂಬಂಧಪಟ್ಟ, ದೇವರ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು, ಅಂದರೆ ಕೆಲವೆಲ್ಲ ರಾಮಾಯಣ ಆಗ್ಬೋದು, ಅಂಥದ್ದೆಲ್ಲ ತುಂಬ ವರ್ಕ್ ಇದೆ.
ಈ ಒಂದು ಆರ್ಡರ್ ಕೊಟ್ಟು ಸಹ ಅವ್ರು ಮಾಡ್ತಾರೆ. ಸೊ ಅವರಿಗೆ ಸಂಪರ್ಕಿಸ್ಬೋದು ಅಂತ ಆರ್ಟ್ ವರ್ಕಿಗೆ. ಸರ್ ತುಂಬ ಥ್ಯಾಂಕ್ಸ್, ಇವತ್ತು ನಮ್ಮ ಚಾನಲ್ಗೆ ಬಂದು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯದಾದ ಮಾಹಿತಿ ಕೊಟ್ಟಿದ್ದೀರಾ. ಮಾಧ್ಯಮ ಮಿತ್ರರಿಗೆ ಹಾಗೆಯೇ ವೀಕ್ಷಕ ಬಂಧು ಬಳಗದವರಿಗೆ ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ.